ನಮಸ್ತೆ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ತುಂಬ ದಿನಗಳ ನಂತರ ಇಂಗ್ಲೀಷ್ ಕ್ಲಾಸ್ ಮಾಡಬೇಕು ಅಂತ ನಾನು ತುಂಬ ಆಸೆಪಟ್ಟೆ. ಬಟ್ ಸಮಯದ ಅಭಾವದಿಂದ ಕ್ಲಾಸ್ ಮಾಡೋಕ್ಕಾಗಿರಲಿಲ್ಲ. ಸೊ ಇನ್ಮೇಲೆ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂಗ್ಲೀಷಲ್ಲಿ. ಸೊ ದಯವಿಟ್ಟು ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಅಂತ ಮೊದಲಿಗೆ ಕೇಳ್ಕೊಳ್ತಾ, ನಾನು ನಿಮ್ಮ ಲಾಲ್ ಹುಸೇನ್ ಕಂಕೂರಿ. ನಾನು ಓದಿರೋದು MA BEd, MA ಇಂಗ್ಲೀಷ್ ಆ್ಯಂಡ್ MA ಹಿಸ್ಟ್ರಿ. ನನ್ನ ಪ್ರಾಪರ್ ಬಂದು ವಿಜಯಪುರ. ಸೊ ಬನ್ನಿ, ನಾನು ತಗೊಂಡು ಏನು ವಿಚಾರ ಅಂತ ಬೇಡ. ಹಾಗಾದರೆ ಇವತ್ತಿನ ತರಗತಿಯಲ್ಲಿ ಏನು ಪಠ್ಯಕ್ರಮ ಇದೆ, ನಾವು ಯಾವ ರೀತಿ ಅದನ್ನು ಕವರ್ ಮಾಡಬೇಕು. ನಾವು ಇವತ್ತು ಕ್ಲಾಸ್ ಮಾಡ್ತಾ ಇರೋದು ಯಾರಿಗೆ ಇಂಗ್ಲೀಷ್ ಬರಲ್ಲ ಅವರಿಗೆ ಮಾತ್ರ ನಾವು ಈ ಕ್ಲಾಸನ್ನು ಮಾಡ್ತಾ ಇರೋದು. ತುಂಬ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಹೇಳಿಕೊಡುವಂಥದ್ದು. ಈಗ ಫಸ್ಟಿಗೆ ಬೇಸಿಕ್ಕಿಂದ ಶುರು ಮಾಡ್ತಾ ಇದ್ದೀವಿ. ಮೊದಲನೇ ಕ್ಲಾಸು ಬೇಸಿಕ್ಕಿಂದ ಸ್ಟಾರ್ಟ್ ಆಗಿರುವಂಥದ್ದು. ಆದರೆ ದಯವಿಟ್ಟು ಯಾರಿಗೆ ಇಂಗ್ಲೀಷ್ ಬರ್ತಾ ಇರುತ್ತೆ ಅವ್ರು ಬಂದು ಇಲ್ಲಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಯಾರಿಗೆ ಇಂಗ್ಲೀಷ್ ಬರಲ್ಲ ಅವರು ಇದನ್ನು ನೋಡಿದರೆ ಒಳ್ಳೆಯದು. ಯಾರಿಗೆ ಇಂಗ್ಲೀಷ್ ಬರೋದೇ ಇಲ್ಲ, ಡಿಗ್ರಿವರೆಗೂ ನನಗೇನು ಬರೋದೇ ಇಲ್ಲ ಇಂಗ್ಲೀಷ್ ಅಂದರೆ ಅಂಥವರಿಗೆ ಮಾತ್ರ ಈ ಕ್ಲಾಸನ್ನು ನಾನು ಡೆಡಿಕೇಟೆಡ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಏನೆಲ್ಲ ಸಿಲೆಬಸ್ ಇರುತ್ತೆ, ನಾವು ಯಾವ ರೀತಿ ನಿಮಗೆ ಕ್ಲಾಸನ್ನು ಕೊಡ್ತೀವಿ ಅಂತಕ್ಕಂಥದ್ದನ್ನು ಈ ಒಂದು ತರಗತಿಯಲ್ಲಿ ತಮಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಓಕೆನಾ? ಹಾಗಾದರೆ ಬನ್ನಿ, ಇಂಗ್ಲಿಷ್ ಗ್ರಾಮರ್ ಸಿಲೆಬಸ್ ಏನಿದೆ ಅನ್ನೋದನ್ನು ನೋಡೋದಾದ್ರೆ ನೋಡಿ, ಇಂಗ್ಲಿಷ್ ಗ್ರಾಮರ್ ಇದು ಸಿಲೆಬಸ್ ಇರುವಂಥದ್ದು. ನೋಡಿ, ಮೊದಲನೇ ಚಾಪ್ಟರ್ ಏನಿರುತ್ತೆ ಅಂದರೆ ಅಲ್ಫಾಬೆಟ್ಸ್ ಬಗ್ಗೆ ಇರುವಂಥದ್ದು. ಇಂಗ್ಲಿಷ್ ಅಲ್ಫಾಬೆಟ್ಸ್ ಅಂದರೆ ಇಂಗ್ಲಿಷ್ನ ಅಕ್ಷರಗಳು ಎಷ್ಟಿದ್ದಾವೆ, 26 ಅಲ್ಫಾಬೆಟ್ಸು, ಇದೆಲ್ಲ ನಿಮ್ಗೆ ಗೊತ್ತಿರುವಂಥದ್ದು ಬೇಸಿಕ್ಕು. ಆನಂತರ ಅದರಲ್ಲಿ ಸ್ವರಗಳು ಯಾವ ಎಷ್ಟಿದ್ದಾವೆ, ವ್ಯಂಜನಗಳು ಎಷ್ಟಿದೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗೋಣ. ನಂತರ ಸೆಂಟೆನ್ಸ್ ಬರುವಂಥದ್ದು, ಅದಾದಮೇಲೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಬರುತ್ತೆ, ಅದರ ಬಗ್ಗೆ ನೋಡೋಣ. ನಂತರ ಆರ್ಟಿಕಲ್ ಇದೆ, ನಂತರ ಜೆಂಡರ್ ಇದೆ, ಓಕೆ. ಜೆಂಡರ್ ಆದಮೇಲೆ ನಂಬರ್ಸು, ಆಮೇಲೆ ಆಕ್ಸಿಲರಿ ವರ್ಬ್ಸು, ಟೆನ್ಸು, ವಾಯ್ಸ್ ಅಂದರೆ ಏನ್ರಿ, ಆಕ್ಟಿವ್ ವಾಯ್ಸು, ಪ್ಯಾಸಿವ್ ವಾಯ್ಸು. ನಂತರ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ನು, ಆಮೇಲೆ ಡೈರೆಕ್ಟ್ ಇಂಡೈರೆಕ್ಟು, ಫಿಗರ್ಸ್ ಆಫ್ ಸ್ಪೀಚು, ಇಡಿಯಮ್ಸ್ ಆ್ಯಂಡ್ ಫ್ರೋಸಸ್ ಅಂತ ಬರುತ್ತೆ. ಸೊ ಅವುಗಳನ್ನು ನೋಡೋಣ. ಆಮೇಲೆ ಲಾಸ್ಟಿಗೆ ಬರುವಂಥದ್ದು ಅಪೋಸಿಟ್ ವರ್ಡ್ಸ್. ಇದರಲ್ಲಿ ಎಲ್ಲ ಸಿಲೆಬಸ್ಸು ಕೂಡ ಕವರ್ ಆಗಿರುವಂಥದ್ದು. ನಾವು 1 by 1 ಲೆಸನನ್ನು ನಾನು ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಏನಾರ ತಪ್ಪಿದ್ರೆ, ನಮ್ಮ ಪ್ರೊನೌನ್ಸಿಯೇಷನು ಸ್ವಲ್ಪ ಉತ್ತರ ಕರ್ನಾಟಕ ಭಾಷೆ ಪ್ರೊನೌನ್ಸಿಯೇಷನ್ ಸ್ವಲ್ಪ ತಪ್ಪಾಗಿರ್ತದೆ, ಅದು ನಮಗೆ ಅನ್ನಿಸ್ತದೆ. ನಿಮಗೆ ಯಾರು ಫ್ಲೂಯೆಂಟ್ ಇಂಗ್ಲೀಷ್ ಮಾತಾಡ್ತಿರಲ್ಲ ಅವ್ರಿಗೆ ಅನ್ನಿಸ್ತದ. ಬೆಂಗಳೂರಿನವ್ರಿಗೆ ನಮ್ಮ ಭಾಷೆ ಒಂದು ಸ್ವಲ್ಪ ಹಾರ್ಡ್ ಅನ್ನಿಸ್ತತಿ, ನಾವು ಉಚ್ಚಾರಣೆ ಮಾಡೋದು ಹಾರ್ಡ್ ಅನ್ನಿಸ್ತತಿ. ಯಾಕಂತಂದ್ರೆ ನಾನು ಬೆಂಗಳೂರಲ್ಲೇ BEd ಮುಗಿಸಿದ್ದು, ನಂದು ಬೆಂಗಳೂರಲ್ಲೇ ಆಪ್ಷನಲ್ ಇಂಗ್ಲೀಷು, BEd ಕಂಪ್ಲೀಟ್ ಆಗಿರೋದು ಬೆಂಗಳೂರಲ್ಲೇ. ಯಾಕಂದರೆ ನಾವು ಓದೋದು ಶೈಲಿ ನೋಡಿದರೆ ಅವರು ಗಾಬರಿ ಆಗಿಬಿಡ್ತಿರು. ಸೊ ಅದು ಇರಲಿ, ಇವತ್ತು ಕ್ಲಾಸನ್ನು ಪ್ರಾರಂಭಿಸೋಣ ಅಂತ ಹೇಳ್ತಾ, ಲೆಟ್ ಸ್ಟಾರ್ಟ್ ದ ಕ್ಲಾಸ್. ಇದು ಇಂಗ್ಲಿಷ್ ಗ್ರಾಮರ್ ಕ್ಲಾಸ್ ಆಗಿರೋದು, ನಾನೇ ಮಾಡ್ತಾ ಇರೋದು. ಬೈ ಲಾಲ್ ಹುಸೇನ್ ಕಂಕೂರಿ, LM ಕಂಕೂರಿ ಅಂತ ನನ್ನ ಇನ್ಸಲ್ ಬಂದು ನಾನು MA BEd ಓದಿರುವಂಥದ್ದು. ಸೊ ಈಗ ನಿಜವಾಗ್ಲೂ ಕ್ಲಾಸು ಪ್ರಾರಂಭವಾಗಿರುವಂಥದ್ದು. ಓಕೆನಾ ಸ್ನೇಹಿತರೆ? ನೋಡಿ, ಇಂಗ್ಲೀಷಲ್ಲಿ ಎಷ್ಟು ವರ್ಣಮಾಲೆಗಳಿವೆ ಅಂತ ಕೇಳ್ತಾರೆ. ಇಂಗ್ಲೀಷಲ್ಲಿ ಅಲ್ಫಾಬೆಟ್ ಅಂತ ಕೇಳ್ತಾರೆ, ಕನ್ನಡದಲ್ಲಿ ವರ್ಣಮಾಲೆ ಅಂಥೇಳಿ ಕರೀತಾರೆ. ನೋಡಿ, ಇಂಗ್ಲೀಷಲ್ಲಿ ನೋಡಿ, ಇಲ್ಲಿ ಇಂಗ್ಲೀಷ್ ನೋಡ್ಕೋಬಹುದು. ದೇರ್ ಆರ್ 26 ಲೆಟರ್ಸ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಹೇಳ್ತಾರೆ ಅವರು. ಆಮೇಲೆ ಇಂಗ್ಲಿಷ್ ಅಲ್ಫಾಬೆಟ್ ಅಂತ ಹೇಳ್ತಾರೆ. ಇಂಗ್ಲಿಷಲ್ಲಿ ಒಟ್ಟು 26 ಅಕ್ಷರಗಳಿವೆ. ಈ 26 ಅಕ್ಷರ ಗುಂಪುಗಳಿಗೆ ಇಂಗ್ಲಿಷಿನ ವರ್ಣಮಾಲೆ ಅಂತ ಹೇಳಿ ಕರೆಯುವಂಥದ್ದು. ಓಕೆನಾ? ನಂತರ ಹೇಳ್ತಾರೆ, ಬೇರೆ ಭಾಷೆಗಳ ಸ್ವರಗಳು ಮತ್ತು ವ್ಯಂಜನಗಳು ಇದ್ದ ಹಾಗೆ ಇಂಗ್ಲಿಷ್ ಭಾಷೆಯಲ್ಲೂ ಕೂಡ ಏನಿದಾವೆ, ವ್ಯಂಜನಗಳು, ಸ್ವರಗಳು ಇರುವಂಥದ್ದು. There are 5 vowels and 21 consonant in English language. ಏನ್ ಹೇಳ್ತಾರೆ, ಇಂಗ್ಲಿಷ್ ಭಾಷೆಯಲ್ಲಿ
ಇಂಗ್ಲಿಷ್ ಭಾಷೆಯಲ್ಲಿ 5 ಸ್ವರಗಳಿವೆ, 21 ವ್ಯಂಜನಾಕ್ಷರಗಳಿವೆ ಅಂತ ಹೇಳಿ ಹೇಳ್ತಾರೆ. ಅವು ಯಾವಂದ್ರ ದ 5 ವೊವೆಲ್ಸ್ ಆರ್ ಎ, ಇ, ಐ, ಓ, ಯು. ಇವು 5 ಸ್ವರಗಳು ಇರುವಂತದ್ದು. ನೋಡ್ರಿ ಹೇಳ್ತಾರ ಅವರು, ಸ್ವರಗಳಿಲ್ಲದೆ ನಾವು ಶಬ್ದಗಳನ್ನ ರಚಿಸಲು ಮತ್ತು ಉಚ್ಚಾರ ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಸ್ವರಗಳಿಲ್ಲದೆ ಶಬ್ದಗಳನ್ನ ರಚನೆ ಮಾಡೋದಕ್ಕಾಗ್ಲಿ ಉಚ್ಚಾರ ಮಾಡೋದಕ್ಕಾಗ್ಲಿ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಇದು ಗೊತ್ತಿರ್ಲಿ. ಆಮೇಲೆ ವ್ಯಂಜನಗಳು ಅಂತ ಬರುತ್ತೆ. ಯಾವ ಸ್ವರಗಳನ್ನ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲಾ ಅಕ್ಷರಗಳು ಇಲ್ಲಿ ಏನಾಗಿರ್ತಾವ್ರಿ, ವ್ಯಂಜನಗಳು ಆಗಿರುವಂತದ್ದು ತಾವು ನೋಡ್ಕೋಬಹುದು. ಯಾಕೆ ಈ ಕ್ಲಾಸ್ ಸ್ಪೀಡ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ ಇದೆಲ್ಲ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರುತ್ತೆ, ಸೊ ಇರ್ಲಿ ಅಂತ ಹೇಳ್ತಾ ಇರೋದು. ಓಕೆ, ಕೆಲವು ವ್ಯಂಜನಗಳಿಂದ ಶಬ್ದಗಳ ರಚನೆ ಉಚ್ಚಾರಣೆ ಆಗುವುದಿಲ್ಲ. ಕೇವಲ ವ್ಯಂಜನಗಳಿಂದ ಶಬ್ದಗಳ ರಚನೆ ಮತ್ತು ಉಚ್ಚಾರಣೆ ಆಗುವುದಿಲ್ಲ. ಶಬ್ದಗಳ ರಚನೆ ಮತ್ತು ಸ್ವರಗಳ ಉಚ್ಚಾರಣೆಗೆ ವ್ಯಂಜನಗಳೊಂದಿಗೆ ಸ್ವರ ಉಪಯೋಗ ಅತಿ ಅವಶ್ಯಕವಾಗಿರುವಂತ ಶಬ್ದಗಳ ರಚನೆ ಮತ್ತು ಉಚ್ಚಾರಣೆಗೆ ಇವೆರಡೂ ಅವಶ್ಯವಾಗಿರುತ್ತವಂತೆ ಹೇಳ್ತಾರೆ. ನೋಡ್ರಿ, ಇಂಗ್ಲಿಷ್ ಭಾಷೆಯಲ್ಲಿ 4 ಪ್ರಕಾರದ ಅಕ್ಷರಗಳಿದ್ರು ಹೆಚ್ಚಾಗಿ 2 ಪ್ರಕಾರಗಳನ್ನ ಬಳಸ್ತಾರೆ. ಇಂಗ್ಲಿಷ್ ನಲ್ಲಿ ಎಷ್ಟು ಪ್ರಕಾರ ಇದಾವೆ? ABCD 4 ಪ್ರಕಾರ ಇರುವಂತದ್ದು. ನಾವು ಹೆಚ್ಚಿಗೆ ಯೂಸ್ ಮಾಡುವಂತದ್ದು ಯಾವುದು? ಒಂದು ಕ್ಯಾಪಿಟಲ್ ಲೆಟರ್, ಇನ್ನೊಂದು ಸ್ಮಾಲ್ ಲೆಟರ್ ಅಂತೇಳಿ 2 ಪ್ರಕಾರಗಳ ಹೆಚ್ಚು ಪ್ರಚಲಿತ ಇರುವಂತದ್ದು. ನೋಡ್ರಿ, ಅಲ್ಲೇ ಕೊಟ್ಟಿದ್ದಾರೆ, ದ 2 types of letters that are more in ಹೆಚ್ಚು ರೂಢಿಯಲ್ಲಿರುವ 2 ಪ್ರಕಾರದ ಅಕ್ಷರಗಳಿವೆ. ಅವುಗಳು ಯಾವೆಂದರೆ ಅಂತಂದ್ರ ನೋಡ್ರಿ, ಮೊದಲನೇದಿದೆ ಕ್ಯಾಪಿಟಲ್ ಲೆಟರ್ಸ್, ದೊಡ್ಡ ಅಕ್ಷರಗಳು ಅಥವಾ ಮೊದಲನೆಯ ತರಗತಿಯ ಅಕ್ಷರಗಳು. ನಂತರ ಬರ್ತಕ್ಕಂಥದ್ದು ಸ್ಮಾಲ್ ಲೆಟರ್ಸ್, ಸಣ್ಣ ಅಕ್ಷರಗಳು ಅಂತೇಳಿ ಕರೀತಾರೆ. ನೋಡಿ, ಕ್ಯಾಪಿಟಲ್ ಲೆಟರ್ಸ್ ಯಾವುವು ಅಂತಂದ್ರ ದೊಡ್ಡ ಅಕ್ಷರಗಳು ಯಾವುವು? ನೋಡ್ರಿ, ಈ ರೀತಿ ಬರೆಯುವಂತದ್ದು ABCDFGHIJKLMNOPQRSTUVWXYZ ಅಂತಕ್ಕಂಥದ್ದು. ಓಕೆನಾ? ಇನ್ನ ಸ್ಮಾಲ್ ಅಕ್ಷರಗಳು ನೋಡ್ರಿ, ಸಣ್ಣ ಅಕ್ಷರಗಳು ಈ ರೀತಿ ಇವೆ. ಇವೆಲ್ಲ ಗೊತ್ತಿರುವಂತದ್ದು ನಿಮ್ಗೆ. ಇಲ್ಲಿ ಮೇನ್ ಆಗಿ ನಮ್ಗೆ ಈಗ ನೋಡ್ತಾ ಇರೋದು ನಾವು ಈಗ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು. ಓಕೆನಾ? ನೋಡ್ರಿ, ಯೂಸ್ ಆಫ್ ದ ಕ್ಯಾಪಿಟಲ್ ಲೆಟರ್ಸ್ ಅಂತ ಹೇಳ್ತಾರೆ. ಅಂದ್ರೆ ದೊಡ್ಡ ಅಕ್ಷರಗಳ ಉಪಯೋಗ ಎಲ್ಲಿ, ದೊಡ್ಡ ಅಕ್ಷರಗಳನ್ನ ಎಲ್ಲಿ ಬಳಕೆ ಮಾಡಬೇಕು, ಸ್ಮಾಲ್ ಲೆಟರ್ಸ್ ಅನ್ನ ಎಲ್ಲಿ ಬಳಕೆ ಮಾಡಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು. ಇಂಗ್ಲಿಷ್ ಭಾಷೆಯಲ್ಲಿ ದೊಡ್ಡ ಅಕ್ಷರಗಳ ಉಪಯೋಗಗಳು ಹೆಚ್ಚು ಅಂತಲೇ ಹೇಳಬಹುದು. ಇಂಗ್ಲಿಷ್ ಭಾಷೆ ಒಳಗ ಕ್ಯಾಪಿಟಲ್ ಲೆಟರ್ಸ್ ಏನದಾರಲ್ಲ ಅದನ್ನ ಹೆಚ್ಚು ಬಳಕೆ ಮಾಡುವಂತದ್ದು. ಅವುಗಳ ಉಪಯೋಗಗಳು ಅನೇಕವಾಗಿವೆ ಅಂತ ಹೇಳ್ತಾರೆ. ದ ಯೂಸಸ್ ಆಫ್ ಕ್ಯಾಪಿಟಲ್ ಲೆಟರ್ಸ್ ಆರ್ ಆಸ್ ಅಂಡರ್ ಅಂತಂದ್ರೆ ದೊಡ್ಡ ಅಕ್ಷರಗಳ ಉಪಯೋಗ ಈ ಕೆಳಗಿನಂತೆ ಇದೆ ಅಂತ ಅರ್ಥ. ನೋಡ್ರಿ, ಕ್ಯಾಪಿಟಲ್ ಲೆಟರ್ಸ್ ಆರ್ ವೆರಿ ಯೂಸ್ಫುಲ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್. ದೇರ್ ಆರ್ ಯೂಸಸ್ ಆರ್ ಮೆನಿ ಅಂತ ಕೊಟ್ಟಿದ್ದಾರೆ. ಇನ್ ದ ಬಿಗಿನಿಂಗ್ ಆಫ್ ಎವ್ರಿ ನ್ಯೂ ಸೆಂಟೆನ್ಸ್ ಕ್ಯಾಪಿಟಲ್ ಲೆಟರ್ಸ್ ಆರ್ ಯೂಸ್ಡ್. ಪ್ರತಿ ಹೊಸ ವಾಕ್ಯದ ಪ್ರಾರಂಭದಲ್ಲಿ ದೊಡ್ಡ ಅಕ್ಷರಗಳು ಉಪಯೋಗಿಸಲ್ಪಡುತ್ತವೆ ಅಂತ ಹೇಳ್ತಾರೆ. ನೋಡಿ, ಕ್ಯಾಪಿಟಲ್ ಲೆಟರ್ಸ್ ಅನ್ನ ಎಲ್ಲಿ ಬಳಕೆ ಮಾಡ್ತಾರೆ ಅಂದ್ರೆ ಪ್ರತಿ ಹೊಸ ವಾಕ್ಯದ ಪ್ರಾರಂಭದಲ್ಲಿ ದೊಡ್ಡ ಅಕ್ಷರಗಳನ್ನು ಉಪಯೋಗಿಸಲ್ಪಡುತ್ತದ. ದ ಬಿಗಿನಿಂಗ್ ಆಫ್ ಎವ್ರಿ ನ್ಯೂ ಸೆಂಟೆನ್ಸ್ ಕ್ಯಾಪಿಟಲ್ ಲೆಟರ್ಸ್ ಆರ್ ಯೂಸ್ಡ್ ಅಂದ್ರ ಪ್ರತಿ ಹೊಸ ವಾಕ್ಯದ ಪ್ರಾರಂಭದಲ್ಲಿ ದೊಡ್ಡ ಅಕ್ಷರಗಳನ್ನು ಏನ್ ಮಾಡ್ತಾರ, ಬಳಕೆ ಮಾಡುವಂಥದ್ದು. ಹಾಗಾದ್ರೆ ಉದಾಹರಣೆಗಳನ್ನ ನೋಡೋಣ ಬನ್ನಿ ಸ್ನೇಹಿತರೆ, ಉದಾಹರಣೆಗಳನ್ನ ನೋಡೋಣ. ನೋಡಿ, ಮೊದಲನೇ ಉದಾಹರಣೆ ನೋಡೋದಾದ್ರೆ, he goes to school every day, he comes to home in the evening. ಅವನು ಪ್ರತಿದಿನ ಶಾಲೆಗೆ ಹೋಗುತ್ತಾನೆ, ಅವನು ಸಾಯಂಕಾಲ ಮನೆಗೆ ಬರುತ್ತಾನೆ. ನೋಡ್ರಿ, ನಿಮ್ಗೆ ಈಗ ಸೆಂಟೆನ್ಸ್ ಗಳನ್ನ ಈಗ ಓದ್ತಾ ಹೋಗೋದ್ರಿಂದ ಕನ್ನಡ ಟು ಇಂಗ್ಲಿಷ್ ಇರೋದ್ರಿಂದ ಟ್ರಾನ್ಸ್ಲೇಟ್ ಮಾಡೋದಕ್ಕೂ ಕೂಡ ನಿಮ್ಗೆ ಅನುಕೂಲ ಆಗುವಂಥದ್ದು. ಸೊ ಇಲ್ಲಿ ಕ್ಯಾಪಿಟಲ್ ಲೆಟರ್ ನೋಡಿ, ವಾಕ್ಯದ ಪ್ರಥಮ ಇದೆಯಲ್ಲ ಅಕ್ಷರ, ಅದನ್ನ ಕ್ಯಾಪಿಟಲ್ ಬರೆಸಿದ್ದಾರೆ, ಹಿ ಅಂತಕ್ಕಂಥದ್ದು. ಓಕೆನಾ?
ಹೌದ್ರಿ, ಇಲ್ಲಿ ಬಳಸಿದಾರೆ ನೋಡ್ರಿ ಹಿ ಅಂತಕ್ಕಂಥದ್ದು, ಆಮೇಲೆ ಹಿ ಅಂತಕ್ಕಂಥದ್ದು ಈ ಕಡೆ. ಆಮೇಲೆ ಹೇಳ್ತಾರೆ ಎರಡನೇ ಆಪ್ಷನ್ಸ್, ದೇ ಆರ್ ಗೋಯಿಂಗ್ ಟು ಸಿ ರಾಮಾಯಣ ಪಿಕ್ಚರ್ಸ್. ಅವರು ರಾಮಾಯಣ ಚಿತ್ರವನ್ನು ನೋಡಲು ಹೋಗುತ್ತಿದ್ದಾರೆ. ಯಾವ ಪಿಕ್ಚರ್ ನೋಡಕ್ ಹೊಂಟೇರಿ? ರಾಮಾಯಣ. ನೋಡ್ರಿ ಇಲ್ಲಿ ದೇ ಇದ್ದಲ್ಲಿ ಟಿ ಕ್ಯಾಪಿಟಲ್ ಇದೆ ನೋಡಿ, ಆಮೇಲೆ ರಾಮಾಯಣದಲ್ಲಿ ಕೂಡ ಕ್ಯಾಪಿಟಲ್ ಇರುವಂತದ್ದು. ಬ್ರಿಂಗ್ ಮೈ ಶರ್ಟ್, ನನ್ನ ಅಂಗಿಯನ್ನು ತೆಗೆದುಕೊಂಡು ಬಾ. ಇಲ್ಲಿ ಬಿ ಅಂತಕ್ಕಂಥದ್ದು ಕ್ಯಾಪಿಟಲ್, ವಾಕ್ಯದ ಪ್ರಥಮ ಅಕ್ಷರ ಕ್ಯಾಪಿಟಲ್ ಇರುವಂತದ್ದು. ದೇ ರೀಡ್ ವೆಲ್, ದೇ ರೈಟ್ ವೆಲ್. ಅವರು ಚೆನ್ನಾಗಿ ಓದುತ್ತಾರೆ, ಅವರು ಚೆನ್ನಾಗಿ ಬರೆಯುತ್ತಾರೆ. ಇಲ್ಲಿ ದೇ ಇದರಲ್ಲಿ ಇದೆಲ್ಲ ಟಿ ಏನಾಗಿರುತ್ತೆ? ಕ್ಯಾಪಿಟಲ್ ಆಗಿರುವಂತದ್ದು. ಓಕೆ ನೋಡಿ, ಎರಡನೇ ರೂಲ್ಸ್ ಇದೆ ನೋಡಿ. ಎರಡನೇ ರೂಲ್ಸ್ ಏನ್ ಹೇಳುತ್ತೆ? The capital letters are used in beginning of the proper noun, person and place. ಪ್ರಾಪರ್ ನೌನ್ ಅಂತಂದ್ರೆ ರೀ, ಅದು ಮುಂದೆ ನಿಮ್ಗೆ ಗೊತ್ತಾಗುತ್ತಾ ಹೋಗುತ್ತೆ. ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಬರುತ್ತಲ್ಲ, ಅಲ್ಲಿ ಇಟ್ಟ ಹೆಸರುಗಳು, ಸ್ಥಳಗಳು, ಹೌದಲ್ರಿ? ಸ್ಥಳಗಳು, ವ್ಯಕ್ತಿಗಳ ಹೆಸರುಗಳು ಪ್ರಾರಂಭದಲ್ಲಿ ದೊಡ್ಡ ಅಕ್ಷರಗಳು ಅಥವಾ ಮೊದಲನೇ ತರಗತಿ ಅಕ್ಷರಗಳನ್ನ ಉಪಯೋಗಿಸಲ್ಪಡುತ್ತದ ಅಂತ ಹೇಳ್ತಾರೆ. ಹಾಗಾದ್ರೆ ಉದಾಹರಣೆಗಳನ್ನ ನೋಡೋಣ. ಉದಾಹರಣೆ ನೋಡೋಣ. ರಾಮಪ್ಪ ವೆಂಟ್ ಟು ಹುಬ್ಳಿ. ರಾಮಪ್ಪನು ಹುಬ್ಳಿಗೆ ಹೋದನು. ಇಲ್ಲಿ ರಾಮಪ್ಪ, ಆರ್ ಇಸ್ ದ ಕ್ಯಾಪಿಟಲ್. ಓಕೆ. ಬೆಂಗಳೂರು ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ. ಬೆಂಗಳೂರಲ್ಲಿ ಬಿ ಕ್ಯಾಪಿಟಲ್ ಆಗಿರುವಂತದ್ದು. ಬೆಂಗಳೂರು ಕರ್ನಾಟಕದ ರಾಜಧಾನಿ ಆಗಿದೆ. ಅರ್ಥ ಆಯ್ತ್ರಿ? ನೋಡ್ರಿ ಮೂರನೇ ಉದಾಹರಣೆ ನೋಡೋಣ್ರಿ. ಬೃಂದಾವನ ಈಸ್ ದ ಗಾರ್ಡನ್ ಇನ್ ಮೈಸೂರು. ಬೃಂದಾವನ ಈಸ್ ಅ ಗಾರ್ಡನ್ ಇನ್ ಮೈಸೂರು. ಬೃಂದಾವನವು ಮೈಸೂರಿನಲ್ಲಿ ಒಂದು ಉದ್ಯಾನವನವಾಗಿದೆ. ಇಲ್ಲಿ ಬಿ ಏನಾಗಿದೆ? ಕ್ಯಾಪಿಟಲ್ ಆಗಿರುವಂತದ್ದು. ಬೃಂದಾವನ ಹೆಸರಿದೆ ಅಲ್ರಿ, ಹಾಗಾಗಿ ಅದು ಕ್ಯಾಪಿಟಲ್ ಆಗಿರುವಂತದ್ದು. ನೋಡ್ರಿ ಇಲ್ಲೇ ನಾಲ್ಕನೇದು, ಆಸ್ಟ್ರೇಲಿಯಾ ಈಸ್ ಅ ಸ್ಮಾಲೆಸ್ಟ್ ಇನ್ ದ ವರ್ಲ್ಡ್ ಕಾಂಟಿನೆಂಟ್. ಅಂದ್ರೆ ಆಸ್ಟ್ರೇಲಿಯಾವು ಜಗತ್ತಿನ ಅತ್ಯಂತ ಚಿಕ್ಕ ಖಂಡವಾಗಿದೆ. ಇಲ್ಲಿ ಆಸ್ಟ್ರೇಲಿಯಾ ಅಂತಕ್ಕಂಥದ್ದು ಕ್ಯಾಪಿಟಲ್ ಆಗಿರುವಂತದ್ದು. ಓಕೆ. ಆಶಾ ಈಸ್ ಅ ಮೈ ಸಿಸ್ಟರ್. ಇಲ್ಲಿ ಆಶಾ ಅಂದಲ್ಲಿ ಎ ಕ್ಯಾಪಿಟಲ್ ಆಗಿರುವಂತದ್ದು. ನೋಡ್ರಿ ಎರಡು ರೂಲ್ಸ್ ಅನ್ನ ನೋಡಿದ್ವಿ ನಾವು. ವಾಕ್ಯದ ಪ್ರಥಮ ಅಕ್ಷರವನ್ನ ಏನ್ ಮಾಡ್ತೀವಿ? ಕ್ಯಾಪಿಟಲ್ ಲೆಟರ್ ಅನ್ನ ಬಳಸಬೇಕು. ಇನ್ನು ಎರಡನೇ ರೂಲ್ಸ್ ಏನಿದೆ? ಪ್ರಾಪರ್ ನೌನ್ ಆಗಿರ್ಬೋದು, ಪ್ಲೇಸ್ ನೇಮ್ ಆಗಿರ್ಬೋದು, ಪರ್ಸನ್ ನೇಮ್ ಇದ್ದಂತ ಸಂದರ್ಭದೊಳಗ ಏನ್ ಬಳಕೆ ಮಾಡ್ತಾರಿ? ಕ್ಯಾಪಿಟಲ್ ಲೆಟರ್ ಅನ್ನ ಬಳಕೆ ಮಾಡಬೇಕು ಅಂತೇಳಿ ಹೇಳ್ತಾರ. ಇನ್ ನೋಡ್ರಿ, ದ ಬಿಗಿನಿಂಗ್ ಆಫ್ ದ ನೇಮ್ಸ್ ಆಫ್ ರಿವರ್, ಮೌಂಟೇನ್ಸ್, ಓಸಿಯನ್, ಸಿ in the capital letters or first letters are used ಅಂತ ಕೊಟ್ಟಿದ್ದಾರೆ. ನದಿಗಳು, ಪರ್ವತಗಳು, ಸಾಗರಗಳು ಮತ್ತು ಸಮುದ್ರಗಳ ಹೆಸರಿನ ಪ್ರಾರಂಭದಲ್ಲಿ ಮೊದಲನೇ ತರಗತಿ ಅಕ್ಷರಗಳನ್ನ ಉಪಯೋಗಿಸಲ್ಪಡುತ್ತದ. ಹೌದ್ರಿ? ಗೊತ್ತಿಲ್ರಿ? ನದಿಗಳ ಹೆಸರಿದ್ರು ಕ್ಯಾಪಿಟಲ್ ಲೆಟರ್ ಬರೀಬೇಕು, ಮೊದಲನೇ ಅಕ್ಷರ ಮಾತ್ರ. ನಂತರ ಪರ್ವತಗಳಿದ್ರ ಕ್ಯಾಪಿಟಲ್ ಲೆಟರ್ಸ್ ಬರೀಬೇಕ್ರಿ. ಸಾಗರಗಳಿದ್ರ, ಸಮುದ್ರಗಳಿದ್ರ ಅವುಗಳ ಹೆಸರಿನ ಮೊದಲನೇ ಅಕ್ಷರ ಏನ್ ಮಾಡ್ಬೇಕ್ರಿ? ಕ್ಯಾಪಿಟಲ್ ಲೆಟರ್ಸ್ ಅನ್ನ ಬರೀಬೇಕು ಅಂತ ಕೊಟ್ಟಿದ್ದಾರೆ. ನೋಡ್ರಿ ಇಲ್ಲಿ ದ ಗಂಗಾ, ಹೌದಲ್ರಿ? ದ ಗಂಗಾ ರಿವರ್, ದ ರಿವರ್ ಯಮುನಾ. ಯಮುನಾ ಅಂದಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಬರ್ದಿದ್ದಾರೆ ನೋಡ್ರಿ. ನೋಡ್ರಿ ಮತ್ತೆ ಇಲ್ಲಿ ಗಂಗಾ ಅಂತ ಬಂದಿದ್ದಾರೆ, ಅಲ್ಲಿ ಕ್ಯಾಪಿಟಲ್ ಬರ್ದಿದ್ದಾರೆ. ಇನ್ನು ಮೂರನೇದ್ ನೋಡ್ರಿ, ಕೋಲ್ಕತ್ತಾ ಈಸ್ ಆನ್ ದ ಬ್ಯಾಕ್ ಆಫ್ ದ ರಿವರ್ ಹೋಗ್ಲಿ ಅಂತ ಕೊಟ್ಟಿದ್ದಾರೆ. ಕಲ್ಕತ್ತಾ ಇದೆ ನೋಡ್ರಿ, ಕೆ ಏನಾಗಿದೆ? ಕ್ಯಾಪಿಟಲ್ ಲೆಟರ್ ಇದೆ. ಹೋಗ್ಲಿ ಅಂತಕ್ಕಂಥ ನದಿ ಹೆಸರು, ಅದು ಕ್ಯಾಪಿಟಲ್ ಇರುವಂತದ್ದು.
ನೋಡ್ರಿ, ದ ಮೌಂಟ್ ಎವರೆಸ್ಟ್ ಇಸ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್. ನೋಡ್ರಿ, ಮೌಂಟೇನ್ ಅಲ್ಲಿ ಎಂ ಕ್ಯಾಪಿಟಲ್ ಆಗಿರುವಂತದ್ದು. ಹೌದ್ರಿ, ಮೌಂಟ್ ಎವರೆಸ್ಟ್ ಜಗತ್ತಿನಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಶಿಖರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮೌಂಟೇನ್ ನೋಡ್ರಿ, ಇಲ್ಲಿ ಕ್ಯಾಪಿಟಲ್ ಲೆಟರ್ ಇರುವಂತದ್ದು. ನಾರ್ತ್ ಇಂಡಿಯಾ, ನಾರ್ತ್ ಅಲ್ಲಿ ಕ್ಯಾಪಿಟಲ್ ಇರುವಂತದ್ದು. ಇನ್ನ 4ನೇ ರೂಲ್ಸ್ ಹೇಳ್ತಾರೆ ಅವರು. ಏನ್ ಹೇಳ್ತಾರೆ 4ನೇ ರೂಲ್ಸ್? ಇನ್ ದ ಬಿಗಿನಿಂಗ್ ಆಫ್ ದ ನೇಮ್ಸ್ ಆಫ್ ಗಾಡ್ಸ್, ದೇವರ ಹೆಸರುಗಳನ್ನ ಇದ್ರ, ದೇವರ ಹೆಸರುಗಳ ವಾಕ್ಯದ ಇದ್ರ ಅದು ಮೊದಲನೇ ಅಕ್ಷರ ಏನ್ ಮಾಡ್ಬೇಕು? ಕ್ಯಾಪಿಟಲ್ ಲೆಟರ್ಸ್ ಅನ್ನ ಬಳಕೆ ಮಾಡ್ಬೇಕು. ದೇವತೆಗಳ ಹೆಸರಿದ್ರ, ಇನ್ನ ಫೆಸ್ಟಿವಲ್ಸ್ ಇದ್ದಂತ ಹೆಸರಿದ್ರ ಅವಕ್ಕ ಏನ್ ಮಾಡ್ಬೇಕು? ಫೆಸ್ಟಿವಲ್ಸ್ ಇರ್ತಾವಲ್ಲ ಅವಕ್ಕರ ಮೊದಲನೇ ಅಕ್ಷರ ಕ್ಯಾಪಿಟಲ್ ಲೆಟರ್ಸ್ ಅನ್ನ ಬಳಕೆ ಮಾಡ್ಬೇಕು ಅಂತ ಹೇಳ್ತಾರೆ. ನೋಡ್ರಿ, ಇಲ್ಲಿ ದೇವರ ಹೆಸರು, ದೇವತೆ, ಹಬ್ಬಗಳ ಹೆಸರುಗಳನ್ನ ಬರೆಯುವಾಗ ದೊಡ್ಡ ಅಕ್ಷರಗಳು ಅಥವಾ ಮೊದಲನೇ ತರಗತಿ ಅಕ್ಷರಗಳನ್ನ ಉಪಯೋಗಿಸಲ್ಪಡುತ್ತವೆ ಅಂತ ಹೇಳ್ತಾರೆ. ಹೌದ್ರಿ, ನೋಡ್ರಿ, ಲಕ್ಷ್ಮಿ ದೇವ್ರಿಲ್ರಿ, ದೇವರ ಮೊದಲನೇ ಅಕ್ಷರಗಳನ್ನ ಕ್ಯಾಪಿಟಲ್ ಲೆಟರ್ ಬರ್ದಿದ್ದಾರೆ. ಇನ್ನು ಹಿಂದೂ ಅಂತಕ್ಕಂಥದ್ರಲ್ಲಿ ಮೊದಲನೇ ಅಕ್ಷರ ಕ್ಯಾಪಿಟಲ್ ಲೆಟರ್ ಬರ್ದಿರುವಂತದ್ದು. ಹೌದ್ರಿ, ಲಾರ್ಡ್ ಶಿವ ಅಂತಕ್ಕಂಥದ್ದು ಕೂಡ ಕ್ಯಾಪಿಟಲ್ ಲೆಟರ್ಸ್ ಅನ್ನ ಬರ್ದಿರುವಂತದ್ದು. ಲಾರ್ಡ್ ಜೀಸಸ್ ಅಂತಕ್ಕಂಥ ಕ್ಯಾಪಿಟಲ್ ಲೆಟರ್ಸ್ ಅನ್ನ ಬಳಸಿದ್ದಾರೆ. ಇನ್ನ ಕ್ರಿಶ್ಚಿಯನ್ ಅಂತಕ್ಕಂಥದ್ದು ಕ್ಯಾಪಿಟಲ್ ಲೆಟರ್ಸ್ ರಿಲಿಜನ್ ನೇಮ್ ಆಗಿರುವುದರಿಂದ ಅದನ್ನ ಕ್ಯಾಪಿಟಲ್ ಲೆಟರ್ಸ್ ಅನ್ನ ಬಳಸಿರುವಂತದ್ದು. ಇನ್ನ ಬುದ್ಧಾಸ್ ಇಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಬಳಸಿರುವಂತದ್ದು. ಹೌದ್ರಿ, ಈ ರೀತಿ. ಇನ್ನ ದೀಪಾವಳಿ ನೋಡ್ರಿ, ಫೆಸ್ಟಿವಲ್ಸ್ ಇದಿಲ್ರಿ, ಅದನ್ನ ಕ್ಯಾಪಿಟಲ್ ಲೆಟರ್ಸ್ ಬಳಸಿರುವಂತದ್ದು. ಇವೆಲ್ಲ ಗೊತ್ತಿರ್ತಾವ ನಿಮ್ಗ, ಇರ್ಲಿ ಅಂತ ಹೇಳಿದ್ವಿ. ಹಾಗಾದ್ರೆ ಸ್ನೇಹಿತರೆ, ಇವತ್ತು ಏನೆಲ್ಲ ಕಲ್ತ್ವಿ ಅಂತಂದ್ರೆ ನಾವು ಅಲ್ಫಾಬೆಟ್ಸ್ ಎಷ್ಟಿದೆ ಅಂತಂದ್ರೆ 26 ಅಲ್ಫಾಬೆಟ್ಸ್ ಇರುವಂತದ್ದು. ಅದರಲ್ಲಿ 5 ಓವೆಲ್ಸ್ ಇರುವಂತದ್ದು, ಇನ್ನ 21 ಕಾನ್ಸೋನೆಂಟ್ ಇರುವಂತದ್ದು, ಅದನ್ನ ಕಲ್ತ್ವಿ. ಅದಾದ ನಂತರ ಇಂಗ್ಲಿಷ್ ನಲ್ಲಿ 4 ಪ್ರಕಾರದ ಅಕ್ಷರಗಳನ್ನ ನಾವು ನೋಡ್ತೀವಿ. ಅದರಲ್ಲಿ ಅತಿ ಹೆಚ್ಚು ಬಳಕೆ ಆಗಿರುವಂತದ್ದು ಕ್ಯಾಪಿಟಲ್ ಲೆಟರ್ಸ್ ಅಂಡ್ ಸ್ಮಾಲ್ ಲೆಟರ್ಸ್ ಅನ್ನ ನಾವು ಹೆಚ್ಚಿಗೆ ಬಳಕೆ ಆಗಿರೋದನ್ನ ನಾವು ಕಾಣ್ತೀವಿ. ಇದಾದ ನಂತರ ನಾವೇನ್ ನೋಡಿದ್ವಿ ಅಂತಂದ್ರೆ ಕ್ಯಾಪಿಟಲ್ ಲೆಟರ್ಸ್ ಅನ್ನ ಎಲ್ಲೆಲ್ಲಿ ಬಳಕೆ ಮಾಡ್ತಾರೆ ಅಂತಕ್ಕಂಥದನ್ನ ನೋಡ್ತಾ ಹೋದ್ವಿ. ನೋಡಿ, ಮೊದಲನೇದು ಎಲ್ಲಿ ಬಳಕೆ ಮಾಡ್ತಾರ ಅಂತಂದ್ರ ಫಸ್ಟ್ ಪಾಯಿಂಟ್ ಅಲ್ಲಿ ಏನ್ ಹೇಳಿದ್ರು ಅಂತಂದ್ರ ವಾಕ್ಯದ ಪ್ರಥಮ ಅಕ್ಷರವನ್ನ ಏನ್ ಮಾಡ್ಬೇಕು? ಕ್ಯಾಪಿಟಲ್ ಲೆಟರ್ಸ್ ಅನ್ನ ಬರಿಬೇಕಂತ ಹೇಳಿ ಹೇಳ್ತಾರೆ. ನಂತರ 2ನೇ ರೂಲ್ಸ್ ಏನ್ ಹೇಳ್ತಾರೆ ಅಂತಂದ್ರ ಅವರು ವ್ಯಕ್ತಿಗಳು ಮತ್ತು ಸ್ಥಳಗಳ ಹೆಸರನ್ನ ಬರಿಬೇಕಾದ್ರೆ ಕ್ಯಾಪಿಟಲ್ ಲೆಟರ್ಸ್ ಅನ್ನ ಬಳಕೆ ಮಾಡ್ಬೇಕು ಅಂತೇಳಿ ಹೇಳ್ತಾರೆ. ಆಮೇಲೆ ಪ್ರಾಪರ್ ನೌನ್ ಇದ್ರು ಕೂಡ ಬಳಕೆ ಮಾಡ್ಬೇಕು ಅಂತ ಹೇಳ್ತಾರೆ. 3rd ರೂಲ್ಸ್ ಏನ್ ಹೇಳಿದ್ರು ಅಂತಂದ್ರ ನದಿಗಳು, ಆಮೇಲೆ ನದಿಗಳ ಹೆಸರುಗಳನ್ನ ಬರಿಬೇಕಾದ್ರೆ ಕ್ಯಾಪಿಟಲ್ ಲೆಟರ್ಸ್ ಅನ್ನ ಯೂಸ್ ಮಾಡಬೇಕು. ಆಮೇಲೆ ಬೆಟ್ಟಗಳ ಹೆಸರನ್ನ ಬರಿಬೇಕಾದ್ರೆ ಕ್ಯಾಪಿಟಲ್ ಲೆಟರ್ಸ್ ಅನ್ನ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ನಂತರ 4th ಒನ್ ಹೇಳ್ತಾರೆ ಏನು ಅಂತಂದ್ರ ದೇವರುಗಳ ಹೆಸರುಗಳನ್ನ ಬರಿಬೇಕಾದ್ರೆ ಮೊದಲನೇ ಅಕ್ಷರ ಕ್ಯಾಪಿಟಲ್ ಬರಿಬೇಕು. ದೇವತೆಗಳ ಹೆಸರನ್ನ ಬರಿಬೇಕಾದ್ರೆ ಮೊದಲನೇ ಅಕ್ಷರ ಕ್ಯಾಪಿಟಲ್ ಬರಿಬೇಕು. ಅದೇ ರೀತಿ ಹಬ್ಬಗಳ ಹೆಸರುಗಳನ್ನ ಬರಿಬೇಕಾದ್ರೆ ಮೊದಲನೇ ಅಕ್ಷರವನ್ನ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಬರಿಬೇಕು ಅಂತೇಳಿ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಕೆಲವೊಂದಿಷ್ಟು ಸೆಂಟೆನ್ಸ್ ಗಳನ್ನ ಕೊಡಲಾಗಿದೆ. ಅವುಗಳನ್ನ ಹೋಮ್ವರ್ಕ್ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಯೂಸ್ ಆಫ್ ದ ಕ್ಯಾಪಿಟಲ್ ಲೆಟರ್ಸ್ ವೆರೆವರ್ ನೆಸೆಸರಿ, ಎಲ್ಲಿ ನಿಮ್ಗ ಐತಿ ನೆಸೆಸರಿ ಐತಿ ಅಲ್ಲಿ ಏನ್ ಮಾಡ್ರಿ, ಈ ಸೆಂಟೆನ್ಸ್ ಅಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಅನ್ನ ಬಳಕೆ ಮಾಡ್ರಿ ಅಂತ ಕೇಳಿದ್ರೆ ಕೆಳಗಿನ ವಾಕ್ಯಗಳ ಅವಶ್ಯ ಇದ್ದಲ್ಲಿ ದೊಡ್ಡ ಅಕ್ಷರಗಳು ಅಥವಾ 1ನೇ ತರಗತಿ ಅಕ್ಷರಗಳನ್ನು ಉಪಯೋಗಿಸ್ರಿ ಅಂತ ಹೇಳಿದ್ದಾರೆ. ಹೌದ್ರಿ, ನೋಡ್ರಿ, ಇಲ್ಲಿ ಮೊದಲನೇದಿದೆ ಹಿ ಈಸ್ ಮೈ ಸನ್. ಇಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಯಾವ್ದು ಬರ್ತೈತ್ರಿ? ಹಿ ಅಂದಲ್ಲಿ